ಸ್ನೇಹಿತರೆ, ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ದೆಹಲಿಯ ಮೆಟ್ರೋ ನಿಲ್ದಾಣದ ಬಳಿ ಕಾರು ಸ್ಫೋಟವಾಗಿ ಸುಮಾರು 10ಕ್ಕೂ ಅಧಿಕ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿರುವುದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ದೆಹಲಿಯಲ್ಲಿ ಈ ಕಾರು ಸ್ಫೋಟವಾದ ಬಳಿಕ ಈಗ ಕಾರುಗಳ ಮಾಲೀಕರಿಗೆ ಹೊಸ ನಿಯಮವನ್ನ ಜಾರಿಗೆ ತರಲಾಗಿದೆ. ಇನ್ನು ಮುಂದೆ ಕಾರಿನ ಮಾಲೀಕರು ಈ ಸಣ್ಣ ತಪ್ಪನ್ನ ಮಾಡಿದ್ರೆ ದೊಡ್ಡ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತೆ. ದೆಹಲಿಯಲ್ಲಾದ ಈ ಕಾರು ಸ್ಫೋಟ ಸದ್ಯ ಕಾರುಗಳ ಮಾಲೀಕರಿಗೆ ದೊಡ್ಡ ಪಾಠವನ್ನು ಕಲಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗಾದ್ರೆ ದೆಹಲಿ ಕಾರು ಸ್ಫೋಟದ ಬೆನ್ನಲ್ಲೇ ಈಗ ಕಾರುಗಳ ಮಾಲೀಕರಿಗೆ ಬಂದಿರುವ ಹೊಸ ನಿಯಮ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಈ ಮಾಹಿತಿಯನ್ನ ಪ್ರತಿಯೊಬ್ಬ ಕಾರು ಮಾಲೀಕರಿಗೆ ಶೇರ್ ಮಾಡಿ. ಸ್ನೇಹಿತರೆ, ನೀವು ಕೂಡ ಸ್ವಂತ ಕಾರನ್ನ ಹೊಂದಿದ್ದು ಆ ಕಾರನ್ನ ಮಾರಾಟ ಮಾಡಬೇಕು ಅಂತ ಹೇಳಿದ್ರೆ ಇನ್ನು ಮುಂದೆ RTO ಕಚೇರಿಯಿಂದ ಮಾಲೀಕತ್ವವನ್ನ ಕಡ್ಡಾಯವಾಗಿ ವರ್ಗಾವಣೆ ಮಾಡಬೇಕು. ಮಾಲೀಕತ್ವ ವರ್ಗಾವಣೆ ಆಗದಿದ್ದರೆ ಆ ಕಾರು ನಿಮ್ಮ ಹೆಸರಿನಲ್ಲಿಯೇ ಚಾಲನೆಯಲ್ಲಿರುತ್ತೆ. ನಿಮ್ಮ ಹೆಸರಿನಲ್ಲಿರುವ ಕಾರು ಅಪಘಾತವನ್ನ ಮಾಡಿದ್ರೆ ನೀವು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಕಾರು ಯಾರ ಹೆಸರಿನಲ್ಲಿದೆಯೋ ಆ ವ್ಯಕ್ತಿ ಎಲ್ಲ ಸಮಸ್ಯೆಗೆ ಹೊಣೆಗಾರನಾಗುತ್ತಾನೆ. ಯಾವುದೇ ಕಾರಿನ ಮಾಲೀಕತ್ವ ವರ್ಗಾವಣೆ ಆಗುವುದರ ಒಳಗಾಗಿ ಆ ಕಾರಿನ ಮೂಲಕ ಯಾವುದೇ ಸಂಚಾರಿ ನಿಯಮ ಉಲ್ಲಂಘನೆ, ಅಪಘಾತ ಅಥವಾ ಕ್ರಿಮಿನಲ್ ಚಟುವಟಿಕೆಗಳು ನಡೆದರೆ ಅದರ ಮೂಲ ಮಾಲೀಕರು ಅದಕ್ಕೆ ಹೊಣೆಗಾರರಾಗುತ್ತಾರೆ. ದೆಹಲಿ ಕಾರು ಸ್ಫೋಟದಲ್ಲಿ ಕೂಡ ಇದೇ ಕೇಸ್ ಆಗಿದ್ದು ಸದ್ಯ ಕಾರಿನ ಮೂಲ ಮಾಲೀಕ ಈಗ ಸಮಸ್ಯೆಗೆ ಸಿಲುಕಿಕೊಂಡಿದ್ದಾನೆ. ಸ್ಫೋಟವಾದ ಕಾರಿನ ಮೂಲ ಮಾಲೀಕ ಕಾರನ್ನ ಮಾರಾಟ ಮಾಡಿದ್ದಾನೆ. ಆದರೆ RTO ಕಚೇರಿಯಲ್ಲಿ ಅದರ ಮಾಲೀಕತ್ವವನ್ನ ಇನ್ನೂ ಕೂಡ ವರ್ಗಾವಣೆ ಮಾಡಿಲ್ಲ. ಈ ಕಾರಣಗಳಿಂದ ಕಾರಿನ ಮೂಲ ಮಾಲೀಕ ಈಗ ಸಮಸ್ಯೆಯನ್ನ ಎದುರಿಸಬೇಕಾಗಿದೆ.